ಭಕ್ತರ ತುಂಬಿದ ಹೊಳೆಯನ್ನು ದಾಟಿಸಿದ ಕರುಣ, ನಂಬಿದ ಭಕ್ತರ ತುಂಬಿದ ಹೊಳೆಯನ್ನು ದಾಟಿಸಿದ ಕರುಣ, ಅಯ್ಯ ಅಂಬಿಗರಣ್ಣ. ಅಂಬಿಗನ ನಿನ್ನ ನಂಬಿದೆ ಜಗದಂಬಾರ ನಂಬಿದೆ ಜಗದಂಬಾರ ನಿನ್ನ ನಂಬಿದೆ. ಹೃದಯ ಸಮುದ್ರ ಕಲಗಿ ಹೊತ್ತಿದೆ ದ್ವೇಷದ ಬೆಂಕಿ, ರೋಷಾಗ್ನಿ ಜ್ವಾಲೆ ಗುರಿಗುರಿದು ದುಷ್ಟ ಸಂಹಾರಕ್ಕೆ ಸತ್ಯ ಜಯಕಾರಕ್ಕೆ ಪ್ರಾಣ ಒತ್ತೆ ಇಟ್ಟು ಹೋರಾಡುವೆ. ಇಟ್ಟು ಯಜ್ಞದಿ ನಡೆಸುವೆ ಅಶ್ವಮೇಧ 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 ಅಶ್ವಮೇಧ. ಅಂಬಿಗನ ನಿನ್ನ ನಂಬಿದೆ ಜಗದಂಬಾರಮಣ ನಿನ್ನ ನಂಬಿದೆ. ಅಂಬಿಗನ ನಿನ್ನ ನಂಬಿದೆ ಜಗದಂಬಾರಮಣ ನಿನ್ನ ನಂಬಿದೆ. ತುಂಬಿಯ ಹರಿಗೋಲಂಬಿಗ ಅದ ಕೊಂಬಕು ಛಿದ್ರ ನೋಡಂಬಿಗ. ತುಂಬಿ ಹರಿಗೋಲಂಬಿಗ ಅದ ಕೊಂಬಕು ಛಿದ್ರ ನೋಡಂಬಿಗ. ಸಂಭ್ರಮದಿಂ ನೋಡಂಬಿಗ ಅದರಿಂಬು ನೋಡಿ ನಡೆಸಂಬಿಗ. ಅಂಬಿಗನ ನಿನ್ನ ನಂಬಿದೆ ಜಗದಂಬಾರಮಣ ನಿನ್ನ ನಂಬಿದೆ. ಅಂಬಿಗ ಜಗದಂಬಿಗ ಅಂಬಿಗ ನಿನ್ನ ನಂಬಿದೆ. ಕಳೆಯಬಲ್ಲ ಊರಿಗೆ ಬಪ್ಪಲು ತಪ್ಪದು. ಹಲವು ಮಾತನಾಡಿದರೇನು ಮೂರು ಮಲದ ಮರ. ಅಂಬಿಗರ ಚೌಡಯ್ಯನವರು 12ನೇ ಶತಮಾನದಲ್ಲಿ ಒಂದು ಶಿವಶರಣ ಹಾಗೂ ವಚನಕಾರರಲ್ಲಿ ನೇರ ದಿಟ್ಟ ವ್ಯಕ್ತಿಗಳವರು ಯಾರು? ಅಂಬಿಗರ ಚೌಡಯ್ಯ. ಇವರು 12ನೇ ಶತಮಾನ ಅಂದ್ರ 1160ರಲ್ಲಿ ರಾಣೆಬೆನ್ನೂರು ತಾಲೂಕಿನ ಹಾವೇರಿ ಜಿಲ್ಲೆಯ ಒಂದು ಚೌಡದಾನಾಪುರದಲ್ಲಿ ಜನಿಸಿದರು. ಚೌಡದಾನಾಪುರ ಅಂತ ಯಾಕೆ ಹೆಸರು ಬಂತಂದ್ರ, ಮೊದಲಿಗೆ ಅಲ್ಲಿ ಏನಿತ್ತು ಅಂದ್ರೆ ಶಿವಪುರ ಅಂತ ಹೆಸರಿತ್ತು. ಎಲ್ಲಿ? ರಾಣೆಬೆನ್ನೂರು ತಾಲೂಕಿನಲ್ಲಿ ಶಿವಪುರ ಅಂತ ಒಂದು ಊರಿತ್ತು. ಆ ಶಿವಪುರಿನಲ್ಲಿ ಒಬ್ಬ ರಾಜ ಇದ್ದ. ಆ ರಾಜನಿಗೆ ಮಗ ಇದ್ದ. ಮಗನಿಗೆ ಏನಾಗಿತ್ತಂದ್ರ ಹಾವು ಕಚ್ಚಿತ್ತಂತ. ಹಾವು ಕಚ್ಚಿದ ಕೂಡಲೇ ಅವಾಗ ಏನ್ ಮಾಡ್ತಾರಂದ್ರ ಈ ಅಂಬಿಗರ ಚೌಡಯ್ಯನ ಏನ್ ಮಾಡ್ತಾರಲ್ಲೇ ಕರಿತಾರಂತ. ಆ ಚೌಡಯ್ಯನ ಒಂದು ಅನುಗ್ರಹದಿಂದ ಏನಕ್ಕಿತ್ತಪ್ಪ ಅಂದ್ರ ಆ ಮಗು ಬದುಕುರಿತಾನಂತ. ಅವಾಗ ಬದುಕುರಿದಾಗ ಆ ರಾಜ ಏನ್ ಮಾಡ್ತಾನಂದ್ರ ಆ ಊರಲ್ಲಿ ಒಂದು ಜಾಗವನ್ನ, ಒಂದು ಭೂಮಿಯನ್ನ ದಾನ ಮಾಡ್ತಾನೆ. ಅದಕ್ಕೆ ಏನ್ ಮಾಡ್ತಾರಲ್ಲಿ ಚೌಡದಾನಪುರ, ಶಿವಪುರ ಹೋಗಿ ಏನಾಗಿತ್ತಲ್ಲಿ ಚೌಡದಾನಪುರ ಅಂತ ಹೆಸರು ಬರ್ತದೆ. ಇವರು ಅಂಬಿಗರ
ಚೌಡಯ್ಯನ ತಂದೆ ಯಾರಪ್ಪ ಅಂದ್ರೆ ವಿರೂಪಾಕ್ಷ, ತಾಯಿ ಪಂಪಾವತಿ. ಇವರು ಒಂದು ಗಂಗಾದೇವಿಯ ಒಂದು ಅನುಗ್ರಹದಿಂದ ಇವರು ಹುಟ್ಟಿದರು. ಅದೇ ರೀತಿ ಅಂಬಿಗನ್ ಚೌಡಯ್ಯನವರು ಸಾಕಷ್ಟು ವಚನಗಳನ್ನು ಬರೆದಾರೆ, ಸಾವಿರಾರು ವಚನಗಳು ಬರೆದಾರೆ. ಅದ್ರ ಬೆಳಕಿಗೆ ಬಂದಿದ್ದೆಷ್ಟಪ್ಪ ಅಂದ್ರೆ 778. ಅಂಬಿಗನ್ ಚೌಡಯ್ಯನಲ್ಲಿ ಕೆಲವೊಂದು ವಚನಗಳು ಹೇಳಿದ್ರು, ಅವುಗಳನ್ನು ಕೂಡ ಅವ್ರದಷ್ಟೇ ಇಲ್ಲ, ಉಳಿದಂತ ಮಹಾನ್ ನಾಯಕರಂತಹ ವಚನಗಾರರಂತಹ ಶಿವಶರಣರು ಬರೆದಂತಹ ವಚನಗಳದಾವ. ಅವುಗಳನ್ನೆಲ್ಲ ಏನ್ ಮಾಡಬೇಕು, ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ ಕೃಪಾ ತಮಹಂ ವಂದೇ ಪರಮಾನಂದ ಮಾಧವಂ. ಪ್ರಪ್ರಥಮವಾಗಿ ಸದ್ಗುರುಗಳನ್ನ ಹೃದಯಾರವಿಂದಿರದಲ್ಲಿ ಧ್ಯಾನಿಸಿಕೊಂಡು ಈ ಕಾರ್ಯಕ್ರಮದ ಕಾರಣೀಭೂತರಾಗಿರತಕ್ಕಂಥ ಶರಣರಲ್ಲಿಯೇ ಶ್ರೇಷ್ಠ ಶರಣರಾಗಿರತಕ್ಕಂಥ ನಿಜ ಶರಣ ಅಂಬಿಗರ ಚೌಡಯ್ಯನವರ ಪಾದಗಳಲ್ಲಿ ನಮಿಸುತ್ತಾ, ವೇದಿಕೆಯ ಮೇಲೆ ಆಸೀನರಾಗಿರತಕ್ಕಂಥ ಗುರು ಹಿರಿಯರೇ, ನಮ್ಮ ಶಾಲೆಯ ಪ್ರಧಾನ ಗುರುಮಾತೆಯರೇ, ಎಲ್ಲ ಶಿಕ್ಷಕ ವೃಂದವೇ, ಮುದ್ದು ವಿದ್ಯಾರ್ಥಿನಿಯರು, ಇವತ್ತು ನಮ್ಮ ಶಾಲೆಯೊಳಗ ಅಂಬಿಗರ ಚೌಡಯ್ಯನವರ ಜಯಂತಿ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಪಾಲ್ಗೊಂಡಿದ್ದೀವಿ. ಸೊ ಮೊದಲು ನಾವು ಏನ್ ತಿಳ್ಕೋಬೇಕು ಅಂತಂದ್ರೆ, ಶರಣರು ಅಂದ್ರೆ ಯಾರು? ನೀವೆಲ್ಲ ವಚನಗಳನ್ನು ಕೇಳಿರಿ, ಬಹಳ ಮಂದಿ ಕೇಳ್ತೀರಿ. ಆದ್ರೆ ಶರಣರ ವಚನಗಳು 12ನೇ ಶತಮಾನದಿಂದ 21ನೇ ಶತಮಾನದವರೆಗೂ ಆ ವಚನಗಳ ನಡೆದುಕೊಂಡು ಬಂದಿರತಕ್ಕಂಥ ದಾರಿಯನ್ನು ನಾವು ಅವಲೋಕನ ಮಾಡಿದ್ರೆ, ಅವ್ರು ಯಾಕೆ ಶರಣರಾದ್ರು, ನಾವ್ ಯಾಕೆ ಆಗ್ಲಿಲ್ಲ? ಅದಕ್ಕೊಬ್ರು ಹೇಳ್ತಾರ, ಆ ಶರಣರ ವಚನಗಳಲ್ಲಿ ಸತ್ಯ ತುಂಬಿತ್ತು ಅಂತ. ಸತ್ಯ ಅಂದ್ರೆ ಗೊತ್ತಾಗ್ತದೆ, ಸತ್ಯಂ ಶಿವಂ ಸುಂದರಂ. ಮೊದಲು ನಾವು ಸತ್ಯವನ್ನ ಮಾತನಾಡೋದನ್ನ ಕಲಿಬೇಕು. ಅದಕ್ಕೆ ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. ಸಂಸ್ಕೃತದೊಳಗೆ ಒಂದು ಮಾತು ಹೇಳ್ತಾರ, ಸತ್ಯಂ ವದ ಧರ್ಮಂ ಚರ ಅಸತ್ಯಂ ಮಾ ಪ್ರಬದ. ಅಸತ್ಯವನ್ನು ಮಾತಾಡುವುದು ಬಹಳ ಕೊಲೆಗಡುಕತನ. ಅಂದ್ರೆ ನಾವು ಯಾವಾಗಲಿ ಸತ್ಯವಂತರಾಗಿರ್ಬೇಕು.